ಇನ್ನು ರಾಜ್ಯ ಸರ್ಕಾರ ಎಚ್ಚರಿಕೆ ಕೊಡ್ತು, ಅದೇ ರೀತಿಯಾಗಿ ಕಾನೂನು ಕೂಡ ರೂಪಿಸ್ತು ಸುಗ್ರೀವಾಜ್ಞೆ ಮೂಲಕ. ಆದರೂ ಕೂಡ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಮಾತ್ರ ತಪ್ತಾನೇ ಇಲ್ಲ. ಇದೀಗ ರೈತರು, ರೈತ ಸಂಘಟನೆಗಳು ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಸಿಡಿದು ನಿಂತಿದ್ದಾರೆ. ಹಾಸನದಲ್ಲಿ ಖಾಸಗಿ ಮೈಕ್ರೋ ಫೈನಾನ್ಸ್ ಕಚೇರಿಗಳ ಮುಂದೆ ಪ್ರೊಟೆಸ್ಟ್ ಮಾಡಿದ್ದಾರೆ. ಫೈನಾನ್ಸ್ ಕಚೇರಿ ಮುಂದೆ ನೋಟಿಸ್ಗಳನ್ನು ಅಂಟಿಸಿ ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ. ರೈತರ ಮನೆಯ ಮುಂದೆ ಬಂದರೆ ಉಳಿಗಾಲವಿಲ್ಲ ಅಂತ ಭಿತ್ತಿ ಪತ್ರವನ್ನು ಅಂಟಿಸಿದ್ದಾರೆ. ಸಾಲ ವಸೂಲಿ ಮಾಡಬೇಕಲ್ವಾ, RBI ಗೈಡ್ಲೈನ್ಸ್ ಪ್ರಕಾರವಾಗಿ ಸಾಲ ವಸೂಲಿ ಮಾಡಿ, ಬೇಡ ಅಂದೋರು ಯಾರೂ ಇಲ್ಲ. ಆದರೆ ರೈತರ ಮನೆ ಮುಂದೆ ಹೋಗೋದು, ಅದೇ ರೀತಿಯಾಗಿ ಕಿರುಕುಳವನ್ನು ಕೊಡುವಂಥದ್ದು, ಇಂತಹದ್ದನ್ನು ಏನಾದರೂ ಮಾಡಿದ್ದೇ ಆದರೆ ಮೈಕ್ರೋ ಫೈನಾನ್ಸ್ಗಳಿಗೆ ಉಳಿಗಾಲ ಇಲ್ಲ ಅಂತ ರೈತರು ನೇರವಾಗಿ ಭಿತ್ತಿಪತ್ರವನ್ನು ಅಂಟಿಸಿದ್ದಾರೆ. ಹಾಸನ ನಗರದ 10 ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ರೈತರು ಇವತ್ತು ಲಗ್ಗೆ ಇಟ್ಟಿದ್ದಾರೆ. ಕೆಲವು ಮೈಕ್ರೋ ಫೈನಾನ್ಸ್ ಕಚೇರಿಗಳನ್ನು ಬಂದ್ ಮಾಡಿಸಿ ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ನಿರಂತರವಾಗಿ ಈ ಮೈಕ್ರೋ ಫೈನಾನ್ಸ್ಗಳ ಒಂದು ಕಿರುಕುಳ, ಮೈಕ್ರೋ ಫೈನಾನ್ಸ್ಗಳ ಒಂದು ಹಾವಳಿ ಹೆಚ್ಚಳವಾಗ್ತಾ ಇರೋದ್ರಿಂದಾಗಿ ಈಗ ರೈತರು ಬೀದಿಗೆ ಇಳಿದಿದ್ದಾರೆ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಒಂದಾದ ನಂತರ ಒಂದರಂತೆ ಆತ್ಮಹತ್ಯೆ ಪ್ರಕರಣಗಳು ನಡೀತಾ ಇದೆ. ಕಿರುಕುಳವನ್ನು ತಾಳಲಾಗದೆ ಅನೇಕ ರೈತರು ಮನೆ ಮಠಗಳನ್ನು ತೊರೆದು ಹೋಗ್ತಾ ಇದ್ದಾರೆ, ಪಲಾಯನ ಮಾಡ್ತಾ ಇದ್ದಾರೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಕೂಡ ನೇರವಾಗಿ ಮೈಕ್ರೋ ಫೈನಾನ್ಸ್ಗಳಿಗೆ ಎಚ್ಚರಿಕೆ ಕೊಡ್ತು. ಮತ್ತೊಂದೆಡೆ ಇದಕ್ಕೆ ಸಂಬಂಧಪಟ್ಟಂತೆ ಸುಗ್ರೀವಾಜ್ಞೆ ಮೂಲಕ ಕಾನೂನು ಹೊರಡಿಸೋದಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಯಿತು. ಇದರ ಹೊರತಾಗಿಯೂ ಕೂಡ ಕಿರುಕುಳ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರೋದ್ರಿಂದಾಗಿ ರೈತರು ಇದೀಗ ಸಿಡಿದಿದ್ದಾರೆ. ಇವತ್ತೇನು ಹಾಸನ ಜಿಲ್ಲೆಯಲ್ಲಿ ಒಂದು ತೀರ್ಮಾನ ತಗೊಂಡಿದ್ದೀವಿ. ಫೈನಾನ್ಸ್ಗಳು ಬೀಗ ಹಾಕೋಂಥ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ, ಎಚ್ಚರಿಕೆ ಕೊಡ್ತಾಯಿದ್ದೀವಿ. ಇವತ್ತೇನು ನಾವು ಫೈನಾನ್ಸ್ಗಳು ಎಲ್ಲೆಲ್ಲಿ ಸೀಜ್ ಮಾಡಿದರೆ ಅವೆಲ್ಲ ಬೀಗ ಹೊಡೆದು ಕೊಡ್ತಾಯಿದ್ದೀವಿ. ಇಡೀ ರೈತರನ್ನ ಮನೆ ಒಳಗಡೆ ತುಂಬಿಸ್ತಾ ಇದ್ದೀವಿ. ಹಂಗಾಗಿ ಇಲ್ಲಿಂದ ಚಾಲನೆ ಕೊಡ್ತಾಯಿದ್ದೀವಿ. ಹಂಗಾಗಿ ಇವತ್ತಿನಿಂದ ನಾವೆಲ್ಲ ಇಲ್ಲಿ ಒಂದು 10 ಚೋಡು ಮಂಡಲ ಅವು ಇವು ಅಂತ ಭಾರಿ ಫೈನಾನ್ಸ್ಗಳಿದ್ದಾವೆ, ಮೈಕ್ರೋ ಫೈನಾನ್ಸ್ಗಳು, ಅವ್ರಿಗೆಲ್ಲ ಎಚ್ಚರಿಕೆ ಕೊಡ್ತಾಯಿದ್ದೀವಿ. ಇವತ್ತೇನು ಜನ ಸಾವಿಗೆ ಕಾರಣ ಆಗಿದ್ದಾರೆ ಇವರು ಫೈನಾನ್ಸ್ನವರು, ಅವ್ರನ್ನ ಬಲಿ ಹಾಕ್ತೀವಿ ಇವತ್ತು. ಹಂಗಾಗಿ ನಾವು ಇವತ್ತು ಇಲ್ಲಿಂದ ಪ್ರಾರಂಭ ಮಾಡ್ತಾಯಿದ್ದೀವಿ. ಇನ್ನೂ ಹಲವಾರು ಫೈನಾನ್ಸ್ಗಳಿದ್ದಾವೆ, ಎಲ್ಲರಿಗೂ ಎಚ್ಚರಿಕೆ ಕೊಟ್ಟು ಆಮೇಲೆ ಇವತ್ತು ಡೈರೆಕ್ಟ್ ಆ್ಯಕ್ಷನ್ ಅಂತ ಹೇಳ್ಬಿಟ್ಟು ಏನು ಮೈಕ್ರೋ ಫೈನಾನ್ಸ್ಗಳು ಕಿರುಕುಳ ಕೊಡ್ತಾ ಇದ್ದಾರೆ ರೈತರುಗಳಿಗೆ, ಅವನ ಆತ್ಮಹತ್ಯೆಯನ್ನು ತಡಿಬೇಕು ಅಂತ ಹೇಳ್ಬಿಟ್ಟು ನಂಜುಂಡಸ್ವಾಮಿ ಹುಟ್ಟಿದ ದಿನದಿಂದ ನಾವು ಇವತ್ತು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇದು ಯಾವುದೇ ಕಾರಣದಲ್ಲಿ ನಿಲ್ಲಲ್ಲ. ಮೈಕ್ರೋ ಫೈನಾನ್ಸ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರೈತ ಸಂಘ ಇದೆ, ನಂಜುಂಡಸ್ವಾಮಿ ಅವರು ಬದುಕಿದ್ದಾರೆ ಅಂತ ತಿಳ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇನ್ನು ಯಾವುದೇ ಊರಿಗೆ ಬರಬೇಕಾದ್ರೂ ರೈತರಿಗೆ ಏನಾದ್ರು ಒಂದು ಚೂರು ತೊಂದರೆ ಆದ್ರೂ ನಿಮ್ಮನ್ನು ಇಲ್ಲಿಂದ ಗಡಿಪಾರು ಮಾಡಿಸ್ತೀವಿ ನಾವು. ರೈತರುಗಳು ಏನು ಅಷ್ಟು ಸುಲಭವಾಗಿ ಏನು ಆತ್ಮಹತ್ಯೆ ಮಾಡ್ಕೊಳ್ಳೋದು ಏನು ಇವತ್ತು ಪರ್ಸೆಂಟೇಜ್ ಎಷ್ಟು ಕಿರುಕುಳ ಕೊಡ್ತೀರಿ ನೀವು? ಒಬ್ಬ ಬಾಣಂತಿ ಹೆಣ್ಣು ಮಕ್ಕಳು ಎಲ್ಲ ಇದ್ರು ಆಚೆ ತಳ್ತಾ ಇದ್ರಿ ಅಂದರೆ ನಿಮ್ಗೆ ನಿಯತ್ತೆ ಇಲ್ವಾ? ದಯಮಾಡಿ ಇವತ್ತು ಹೇಳ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಅನೇಕ ಉದ್ಯಮಿಗಳು ಸಾವಿರಾರು ಕೋಟಿ ಸಾಲ ಮಾಡಿಕೊಂಡು ಈ ದೇಶವನ್ನು ಬಿಟ್ಟು ಪಲಾಯನ ಮಾಡಿದ್ದಾರೆ. ಆದರೆ ಮಾಡಿದಂತಹ ಸಣ್ಣ ಪುಟ್ಟ ಸಾಲಕ್ಕೆ ರೈತರು ನೇಣಿಗೆ ಕುರಳೊಡ್ಡುವಂತಹ ಪರಿಸ್ಥಿತಿ. ಈ ನಡುವೆ ರೈತರು ಇದೀಗ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಸಿಡಿದು ನಿಂತಿದ್ದಾರೆ. ಪ್ರತಿಭಟನೆ ಯಾವ ರೀತಿಯಾಗಿ ನಡೀತಾ ಇದೆ, ರೈತರು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳುವಂತಹ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ? ಸಂತೋಷ್, ಈಗಾಗಲೇ ಹಾಸನದಲ್ಲೂ ಕೂಡ ಸಾಕಷ್ಟು ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ ರೈತ ಸಂಘಟನೆಯವರು ಒಂದಿಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿದ್ರು. ನೇರವಾಗಿ ಯಾರು ಕೂಡ ಮೈಕ್ರೋ ಫೈನಾನ್ಸ್ ನ ಸಿಬ್ಬಂದಿಗಳು ಸಾಲ ತೆಗೆದುಕೊಂಡಿರುವವರ ಮನೆಯ ಬಳಿ ಹೋಗ್ಬಾರ್ದು, ಜೊತೆಗೆ ಅವ್ರಿಗೆ ಟಾರ್ಚರ್ ಕೊಡಬಾರ್ದು ಅನ್ನುವ ಸೂಚನೆ ಕೊಟ್ಟಿದ್ರು. ಆದ್ರೆ ಯಾವಾಗ ಮತ್ತೆ ಒಂದಿಷ್ಟು ಮೈಕ್ರೋ ಫೈನಾನ್ಸ್ ನ ಹಾವಳಿ ಹೆಚ್ಚಾಯ್ತೋ, ಹಾಗಾಗಿ ಹಾಸನದಲ್ಲಿ ಈಗಾಗಲೇ ಕಣಗಾಲ ಮೂರ್ತಿ ನೇತೃತ್ವದಲ್ಲಿ ರೈತ ಸಂಘಟನೆ ಬೀದಿಗೆ ಇಳಿದಿರುವಂತದ್ದು. ಕೆಲವೊಂದು ಮೈಕ್ರೋ ಫೈನಾನ್ಸ್ ನ ಕಚೇರಿಗಳಿಗೆ ಹೋಗಿ ಭಿತ್ತಿ ಪತ್ರವನ್ನು ಅಂಟಿಸುವ ಮುಖಾಂತರ, ಅಂದ್ರೆ ನಮ್ಮ ಮನೆಗೆ ಬಂದ್ರೆ ನಿಮಗೆ ಉಳಿಗಾಲ ಇಲ್ಲ ಅನ್ನುವ ಭಿತ್ತಿ ಪತ್ರವನ್ನು ಅಂಟಿಸುವ ಮೂಲಕ ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನೆ ಮಾಡಿರುವಂತದ್ದು. ಕೆಲ ಮೈಕ್ರೋ ಫೈನಾನ್ಸ್ ಗಳಿಗೆ ಈಗಾಗಲೇ ಕಚೇರಿಗಳಿಗೆ ಹೋಗಿ ಅಲ್ಲಿ ಬೀಗ ಹಾಕುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಇದಾದ ನಂತರದಲ್ಲಿ ಒಂದಿಷ್ಟು ಪ್ರತಿಭಟನೆಯ ಹಾದಿ ಹಿಡಿದು ನಂತರ ಜಿಲ್ಲಾಧಿಕಾರಿಗಳ ಆವರಣಕ್ಕೆ ತಲುಪಿ
ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಈಗಾಗಲೇ ಸಲ್ಲಿಸಿರುವಂತದ್ದು. ಹಾಸನದಲ್ಲಿ ದಿನದಿಂದ ದಿನಕ್ಕೆ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕ್ರಮವನ್ನು ಕೂಡ ಕೈಗೊಳ್ಬೇಕು ಅನ್ನುವ ಮಾತುಗಳನ್ನ ಕೂಡ ಈಗಾಗಲೇ ರೈತ ಸಂಘಟನೆಯ ಮುಖಂಡ ಕಣಗಾಲ್ ಮೂರ್ತಿ ಏನಿದ್ದಾರೆ ಅವರು ಆಗ್ರಹವನ್ನು ಕೂಡ ಪಡಿಸಿರುವಂತದ್ದು. ಒಟ್ಟಾರೆ ಇದೇ ರೀತಿ ಮೈಕ್ರೋ ಫೈನಾನ್ಸ್ ನ ಹಾವಳಿ ಮುಂದುವರೆದ್ರೆ ನಾವು ಮತ್ತೆ ದಿನನಿತ್ಯ ಕೂಡ ಬೀದಿಗೆ ಇಳಿಬೇಕಾಗುತ್ತೆ, ಪ್ರತಿಭಟನೆಯನ್ನು ಕೂಡ ಮಾಡಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯ ಸಂದೇಶವನ್ನು ನೀಡಿರುವಂತದ್ದು. ಸಂತೋಷ್, ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.